ಚಾರ್ಜ್ ಆಯಿತು ಸ್ಟಾರ್ಟ್ ಎಷ್ಟಾಯಿತು? 100 ಆಯ್ತಲ್ಲೇ. ಸೊ ಆಗ ಇಲ್ಲಿಂದ ಸೂರ್ಮನೆ ಫಾಲ್ಸ್ ಹೊರಟಿದ್ದೀವಿ. ಅಣ್ಣ ಫೋನ್ಪೇ ಇದೆಯಾ? ಸೊ ಫೈನಲಿ ಸೇರಿದ್ರೆ ನಮ್ಮ ಗಾಡಿನ ಇಲ್ಲೇ ಇಲ್ಲೊಂದು ಎದುರುಗಡೆ ಒಂದು ಹೋಮ್ ಸ್ಟೇ ಇದೆ. ಹೋಮ್ ಸ್ಟೇ ಆಪೋಸಿಟ್ ಇಲ್ಲೇ ಪಾರ್ಕ್ ಮಾಡಿ ಅಂತ ಹೇಳವ್ರೆ. ಪಾರ್ಕ್ ಮಾಡಿ. ಏಯ್ 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 ಗುದ್ಬಿಡ್ತದಲೇ, ಬಿದ್ದೋಯ್ತು ಆಮೇಲೆ. ಏನು ನೀರು ಇಷ್ಟೊಂದು ಚೆನ್ನಾಗೈತೆ. ಓಯ್ ಏನೈತೆ ಫಾಲ್ಸು. ಸ್ವರ್ಗ ಸ್ವರ್ಗ ಯಾರೂ ಇಲ್ಲ. ಚಳಿ. ಸೊ ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ಇದು 3ನೇ ದಿನ. ನಾವು ಇಲ್ಲಿಂದ ಡೈರೆಕ್ಟು ಸೂರ್ಮನೆ ಫಾಲ್ಸ್ ಹೋಗಿ ಸೊ ಅಲ್ಲಿಂದ ನೋಡೋಣ ಮುಂದೆ. ಬಟ್ ನಾವು ಇವತ್ತು ನೈಟ್ ಒಳಗಡೆ ಬೆಂಗಳೂರು ತಲುಪಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಪ್ಯಾಕಪ್ ಆಯಿತು ಆಯಿತಾ. ಸೊ ಎಲ್ಲ ಪ್ಯಾಕಪ್ ಆಗಿದೆ. ಫೋನ್ ಚಾರ್ಜ್ ಆಗ್ತಾಯಿದೆ. ಚಾರ್ಜ್ ಆಯಿತು ಸ್ಟಾರ್ಟ್ ಆಗುತ್ತೆ. ಎಷ್ಟಾಯಿತು? 100 ಆಯ್ತಲ್ಲೇ. ಎಷ್ಟಾಯ್ತಾಯ್ತು 100 ಆಗಿ? ಇವಾಗ ಆಯಿತು ಎತ್ತು ಮತ್ತೆ ಹಾಕಿದ್ದೆ ಇವಾಗ. ಹಾಂ ಹಾಂ ಹಾಕಿ ಎಷ್ಟೊತ್ತಾಯ್ತು ನೀನು 100 ಹಾಕಿ? ಎಷ್ಟೊತ್ತಾಯ್ತು ಬಾ. ಎಷ್ಟೊತ್ತಾಯ್ತು? ಹಾಂ ಎಷ್ಟೊತ್ತಾಯ್ತು? ಇಲ್ಲಿ ವಾಟ್ರ್ ಬಾಟ್ಲು 4 ಲೈನಾಗಿ ಜೋಡಿಸಿದ್ಯಲ್ಲೋ. ರೂಮ್ ಕ್ಲೀನ್ ಮಾಡೋ ಬಂದು ಸಾಕಾಗ್ಬಿಡೈತಿ. ಏನಪ್ಪ 4 ವಾಟ್ರ್ ಬಾಟ್ಲು ಲೈನಾಗಿ ಇಕ್ಕೋರು ಇಲ್ಲಿ ಅಂತ. ಬನ್ನಿ ಸ್ನೇಹಿತರೆ ಹೊರಡೋಣ. ಸೊ ಆಗ ಇಲ್ಲಿಂದ ಸೂರ್ಮನೆ ಫಾಲ್ಸ್ ಹೊರಟಿದ್ದೀವಿ. 10 ಕಿಲೋಮೀಟ್ರ್ ಇಲ್ಲಿಂದ. ಅದು ಮುಗಿಸ್ಕೊಂಡು ಮುಂದೆ ನೋಡಬೇಕು ಎಲ್ಲಿ ಅಂತ. ಬಾಯ್ ಬಾಯ್ ಸನ್ಮಾನ್ ರೆಸಿಡೆನ್ಸಿ. ಹಳ್ಳಿ ಮನೆ ಫಾಲ್ಸ್ ಅಂತೆ. ವಾ ಇದೆಲ್ಲ ಕಾಫಿ ಎಸ್ಟೇಟ್ ಇದು. ಸೂರ್ಮನೆ ವಾಟರ್ ಫಾಲ್ಸು. ಅಣ್ಣ ಫೋನ್ಪೇ ಇದೆಯಾ? ಹಾಂ ಹಾಂ ಕೊಡಪ್ಪ ಸದ್ಯ. ಎಲ್ಲಿ ಫಾಲ್ಸ್ ಹಿಂಗಾ? ಇದು ಹಿಂಗೆ ಈ ಸೈಡ್ ಯಾವ ರೂಟು? ಈ ಕಡೆ ಏನಿಲ್ಲ ಸರ್, ಮನೆ ಇದೆ. ಜಲಪಾತಕ್ಕಿದ್ದಾರೆ ಅಂತ ಅದೇ ರೂಟಲ್ಲಿ ಹೋಗಿ ಲಾಸ್ಟ್ ಒಂದು ಹೋಮ್ ಸ್ಟೇ ಬರುತ್ತೆ. ಹಾಂ ಅಲ್ಲಿ ಪಾರ್ಕ್ ಮಾಡಿ 200 ಮೀಟರ್ ವಾಕ್ ಮಾಡಬೇಕು. 200 ಮೀಟ್ರಾ? ತೊಳಿ. ಫೋಟೋ ಶೂಟಿಂಗ್ 1000. ಇಲ್ಲಿಂದ ಎಷ್ಟು? 2.25 ಕಿಲೋಮೀಟರ್ ಇದೆ. 2.25 ಕಿಲೋಮೀಟರ್. ಪಾರ್ಕಿಂಗು? ಲಾಸ್ಟ್ಗೆ ಒಂದು ಹೋಮ್ ಸ್ಟೇ ಬರುತ್ತೆ, ಅದ್ರ ಆಪೋಸಿಟಲ್ಲಿ ಗ್ರೌಂಡ್ ಇದೆ. ಅಲ್ಲಿ ಪಾರ್ಕ್ ಮಾಡಿ ವಾಕ್ ಮಾಡಿ. ಹಾಂ ಓಕೆ. ಜನ ಹೋಗಿದ್ದಾರಾ? ಜನ ಬಂದಿಲ್ಲ. ಬಂದಿಲ್ಲ ಯಾರು ಇವತ್ತು? ಬಂದಿಲ್ಲ. ನಿನ್ನೆ ಭಾನುವಾರ ನಿನ್ನೆ ಇತ್ತು. ಇಲ್ಲಿ ಒಬ್ರಿಗೆ 30 ರೂಪಾಯಿ ಅಂದರೆ ಇಬ್ಬರಿಗೆ 60 ರೂಪಾಯಿ. ಕಲಾಶ್ವರ ತರ್ಡ್ ಆಯಿತಾ? ಮತ್ತು ಹೆಲ್ಮೆಟ್ ಕೊಟ್ಬಿಡಲ್ಲ ಇಲ್ಲಿ. ಇನ್ನೇನಕ್ಕೆ ತರ್ತೀಯ? ವಾಪಸ್ ಇದೇ ರೂಟ್ ಅಲ್ವಾ? ಹೆಲ್ಮೆಟ್ ಇಟ್ಕೊಂಡಿರ್ತೀರ. ಇದೊಂದು ಇಕ್ಸ್ಬಿಡು ಹಂಗೆ. ಏನಿಲ್ಲ ತಾನೆ ಇದರಲ್ಲಿ, ಬರೀ ಬಟ್ಟೆ. ಹಾಂ ಅಷ್ಟೇ. ಹತ್ತು. ಇಲ್ಲಿಂದ ಅಲ್ಲಿ ಹೋಮ್ ಸ್ಟೇ ಆಪೋಸಿಟ್ ನಿಲ್ಸಬೇಕಂತ ಗಾಡಿ. ಜನ ಯಾರಿಲ್ವಂತೆ ನೋಡಿ ಇವತ್ತು. ನಿನ್ನೆ ಭಾನುವಾರ ಇದ್ರಂತೆ, ಇವತ್ತು ಯಾರೂ ಇಲ್ಲ ಇವತ್ತು. ಹಿಂಗ ಒಂದು ಹೋಮ್ ಸ್ಟೇ ಐತೆ ಅಂದಲ್ಲ, ಹಿಂಗೊಂದು ಹೊಡೈತಿ. ಹಿಂಗೆ ಹೋಗ್ಬೇಡಿ ಸ್ನೇಹಿತರೆ, ಹಿಂಗೆ ಬರ್ಬೇಕು. ಹಿಂಗೆ ಬೋರ್ಡ್ ಹಾಕಿರ್ತಾರೆ ವೇಟು ಫಾಲ್ಸ್ ಅಂತ. ಈ ಸೈಡ್ ಬರಬೇಕು. ಇಲ್ಲೆಲ್ಲ ಒಂದು ಹೋಮ್ ಸ್ಟೇ ಇದೆ ಅಂತೆ. ಹೋಮ್ ಸ್ಟೇ ಆಪೋಸಿಟು ಗಾಡಿ ಪಾರ್ಕಿಂಗ್ ಮಾಡಿ ತಿರ್ಗಿ ಅಲ್ಲಿಂದ 200 ಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ ಫಾಲ್ಸ್ಗೆ.
ಬನ್ನಿ. ಜನ ಅಂತ ಯಾರೂ ಇಲ್ಲ ಇವತ್ತು, ಸದ್ಯ ಒಳ್ಳೆ ಟೈಮಿಗೆ ಬಂದೀವಿ. ಶೂಟಿಂಗೆಲ್ಲ 1000 ರೂಪಾಯಿ ಅಂತೆ ಟಿಕೆಟು. ಫೋಟೋ ಶೂಟ್ಗೆ ಅದು. ಅದೇ ಫೋಟೋ ಶೂಟ್ಗೆ. ಶೂಟಿಂಗಿಗಿನ್ನ ರೇಟ್ ಹಾಕಿಲ್ಲ. ಹಾಂ, ಫೋಟೋ ಶೂಟಿಂಗ್ ಅದು. ವಿಡಿಯೋ ಶೂಟಿಂಗ್ ಅಲ್ಲ, ವಿಡಿಯೋ ಶೂಟಿಂಗ್ ಎಲ್ಲ ಅದೇ ಫೋಟೋ ಶೂಟ್ ಬಂದರೆ ವೀಡಿಯೋ ಶೂಟ್ ಮೊಬೈಲಲ್ಲಿ ಮಾಡ್ಬೋದು. ಹಾಂ, ಏನೇ ಕ್ಯಾಮ್ರಾಗಳೇ ಬೇಡಪ್ಪ ಶೂಟ್ ಮಾಡೋಕ್ಕೆಲ್ಲ. ಫೋನ್ಗಳೇ ಕ್ಯಾಮ್ರಾ ಥರ ಬಿಟ್ಟವ್ರು ಇವಾಗ. ಆದರೂ ಕ್ಯಾಮ್ರಾನೇ. ಸಂದೀಪ ಏನು ಹೇಳ್ಬಿಟ್ರಿ ನೀವು. ಪಾ ಕ್ಯಾತರ್ಮಕ್ಕಿ ರೋಡ್ ಒಂದು ಸಖತ್ತಾಯ್ತಪ್ಪ. ಎಣ್ಣೆ ಹೋಗಿದ್ದು ಓದಲಾಗಲ್ಲಿ ನಡೀತು. ಅಪ್ಪ ಇನ್ನು ಎಷ್ಟು ದೂರ ಆಯ್ತಪ್ಪ ಇದು. ಸಂದೀಪ ಇಳಿಯೋಲಿ, ನೋಡಿ ಹೆಂಗೈತಿ ಇಲ್ಲಿ. ಹಾಂ ನನಗೆ ಇಳಿಸು ಅಂತೀಯಲ್ಲೋ ಸಂದೀಪ. ಬೇಡ ಕಣ ಇಳಿಯೋ. ವಿಡಿಯೋ ನೋಡಿ ಹಿಂಸೆ. ಡೌನಿಂದನೇ ಹೋಗೋಯ್ತು. ಓ ಇಲ್ಲೊಂದು ಹೋಮ್ ಸ್ಟೇ ಇದೆ, ಅಲ್ಲಿ ನಿಲ್ಲಿಸ್ಬೇಕಂತೆ ಗಾಡಿನ. ಏನು ಆಫ್ ರೋಡ್ ಇದು. ಎಲ್ಲೋ ಆಫ್ ಯಾವುದೋ ಗ್ರೌಂಡು, ಎಲ್ಲೋ ಗ್ರೌಂಡ್ ಬರುತ್ತಂತೆ ಸ್ನೇಹಿತರೆ. ಇಲ್ಲಿ ಯಾವುದು ಕಾಣಿಸ್ತಿಲ್ವೇ ಇಲ್ಲಿ. ಲಾಂಗ್ ಸ್ಟೇ ಇದು. ಎಲ್ಲಿ ನಿಲ್ಲಿಸ್ಬೇಕು? ವೇಟು ವಾಟರ್ ಫಾಲ್ಸ್ ಇಲ್ಲೇ. ಫುಲ್ಲಿಷ್ಟೇ ಸಖತ್ತಾಯ್ತು. ಸೊ ಫೈನಲಿ ಸೇರಿದ್ರೆ ನಮ್ಮ ಗಾಡಿನ ಇಲ್ಲೇ ಇಲ್ಲೊಂದು ಎದುರುಗಡೆ ಒಂದು ಹೋಮ್ ಸ್ಟೇ ಇದೆ. ಹೋಮ್ ಸ್ಟೇ ಆಪೋಸಿಟ್ ಇಲ್ಲೇ ಪಾರ್ಕ್ ಮಾಡಿ ಅಂತ ಹೇಳವ್ರೆ. ಪಾರ್ಕ್ ಮಾಡಿ ಸರಿ ಬಾ ಬರಲು. ಆಗೈತಲ್ಲ, ಚೆನ್ನಾಗೈತೆ ಹೋಮ್ ಸ್ಟೇ. ಏನು ಈ ಆಫ್ ರೋಡಲ್ಲಿ ಐತ್ಯಾ? ಫುಲ್ಲಿ ಸ್ಟೇ. ಫಾಲ್ಸ್ಗೆ ದಾರಿ ಹೆಂಗೆ ಹಿಂಗ? ಹಾಂ, ಅಲ್ಲಿ ಯಾವ್ದು ಬೋರ್ಡ್ ಹಾಕವ್ರೆ ಮೇಲೆ? ಇಲ್ಲ, ಈ ಸೈಡೆ ಸೌಂಡ್ ಬರ್ತಿರೋದು. ಏಯ್ 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 ಗುದ್ಬಿಡ್ತದ್ಲೇ, ಬಿದ್ದೋಯ್ತು ಆಮೇಲೆ. ಬಾ ಬಾ. ಹಾಂ, ಅಲ್ಲೇರು ಬರ್ಬೇಡ ನೀನು. ಎಷ್ಟು ಬೋರ್ಡ್ ಹಾಕೋರು ನೋಡಿ, ಎಲ್ಲೈತೆ. ವೇಟು ವಾಶ್ರೂಮ್ ಹಿಂಗೆ, ಡ್ರೆಸ್ ಹಿಂಗೆ. ಹಾಂ, ಹಿಂಗೇನೆ ಹಿಂಗೇನೆ. ಲೋ ಬರೋ ಅಷ್ಟರಲ್ಲಿ ಗಾಡಿ ಬೀಳಿಸ್ಬಿಟ್ರೆ ಹಸುಗಳು. ಹಾಂ, ಸುಮ್ಮನೆ ಹಿಂಗೆ ಗುಮ್ಮಿದ್ರೆ ಸಾಕು ಬಿದ್ದಾಯ್ತದೆ ಗಾಡಿ. ಬಾಯ್ ಸ್ನೇಹಿತರೆ, ಬಾಯ್. ನೋಡಿ ಸ್ನೇಹಿತರೆ, ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ 200 ಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ಸೌಂಡ್ ಬರ್ತಾಯ್ತಾ ಫಾಲ್ಸ್ದು? ಹ್ಞೂ, ಆಗೈತೆ ಜಾಗ. ಫುಲ್ ಗ್ರೀನರಿ ಸುತ್ತಮುತ್ತ. ಜೀಪ್ಗಳೆಲ್ಲ ಹೋಯ್ತಾ ಇಲ್ಲಿ ನೋಡೋ, ಕಾಣಿಸ್ತೈತೆ. ನಾವು ಇಳಿಯೋದೇ ಬೇಡ, ಅದೇ ಕೇಳ್ಕೊಂಡೈತೈತೆ ನಮಗೆ. ಸೌಂಡ್ ಕೇಳಿಸ್ತೈತೆ. ಸೌಂಡ್ ಲೈಟಾಗಿ ಬರ್ತೈತೆ. ಯಾರು ಇಲ್ವಂತೆ, ನೋಡೋಣ ಹೆಂಗಿರುತ್ತೆ ಅಂತ. ಜಿಗ್ನೆ ಹತ್ತಾಯ್ತು ಕಾಲಿಗೆ. ಹಾಂ, ಬಂದೇ ಬಿಡ್ತಲ್ಲಪ್ಪ ಫಾಲ್ಸು. ಸೌಂಡ್ ಜೋರಾಗಿ ಕೇಳಿಸ್ತೈತೆ. ಮತ್ತು ಏನೇ ಈ ಟೈಪ್ ಅಂದರು
ಕಸವನ್ನು ನದಿಗೆ ತಂದು ಸುರಿಯುವುದು ಅಪಘಾತ. ಈ ಸೈಡ್ ಹರಿತೈತೆ, ಯಾವ ಸೈಡ್ ಹೋಗ್ಬೇಕು? ಹಾಂ ಮ್ಯಾನ್ ಯಾವ ಸೈಡು? ಹಿಂಗೆ ಹೋಗ್ಬೇಕಾ? ಫಾಲ್ಸು ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕೋರೆ. ಓಯ್ ಶೂ ಬೇರೆ ಹಾಕಿದ್ದೀವು. ಏನು ನೀರು ಇಷ್ಟೊಂದು ಚೆನ್ನಾಗೈತೆ. ಶೂ ಶೂ ಇನ್ನು ಮೇಲೆ ಹಿಡ್ಕೊಂಡು ಹೋಗ್ಬೇಕಾ? ಹಾಂ ಹಾಂ ನೋಡಿ ಸ್ನೇಹಿತರೆ, ಇಲ್ಲಿ ಬೋರ್ಡ್ ಹಾಕೋರಲ್ಲ ಮರದಲ್ಲಿ. ಫಾಲ್ಸ್ ಯಾವ ಸೈಡ್ ಫಾಲ್ಸ್ ಹಾಕೋಯ್ತಾ ಈ ಡೈರೆಕ್ಷನಲ್ಲಿ ಹಿಂಗೆ ಹೋಗ್ಬೇಕು. ಹಿಂಗೆ ಸೂರ್ಮನೆ ವಾಟರ್ ಫಾಲ್ಸ್. ನೀರು ಯಾವುದು ಇಲ್ಲಿಂದ ಒಂದು ಹರಿತೈತಪ್ಪ, ಸಖತ್ತಾಯ್ತು ಆ ಜಾಗ. ಸದ್ಯ ಈ ಟ್ರಕ್ಕಿಂಗ್ ಶೂಗಳು ಇರೋದಕ್ಕೆ ಇಷ್ಟ ಪರವಾಗಿಲ್ಲ. ಅದನ್ನು ನೋಡಿ ಚಿಕ್ಕದು ಹೆಂಗೈತೆ. ಎಷ್ಟಪ್ಪ ಐತೋ ಅಷ್ಟೇ ಡೋಂಗ್ಗಳೈತಪ್ಪ ಇಲ್ಲಿ. ವಿಡಿಯೋ ಮಾಡಲು ಹೂನು ಕರೆಕ್ಟಾಗಿ ಐತಿ. ಇದು ಬೋರ್ಡ್ ಹಾಕಿಲ್ವಾ ಅಲ್ಲಿ? ಚೆನ್ನಾಗಿ ಒಳ್ಳೆ ಹೆಜ್ಜೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಇದೇ ರೋಟ್ ಅಂತ. ಬಾರ ಪಕ್ಕ ಇದೇ ರೋಟು. ಸೌಂಡ್ ಜ್ವರ ಕೇಳಿಸ್ತೈತು. ಹಾಂ ಇಲ್ಲಿಂದ ಹಿಂಗೆ ಹಂಗೆ ಹೋಗ್ಬೇಕು. ನೋಡ್ಕೊಂಡು ಹೇಳಿ. ಹುಷಾರಾಗಿ, ಪರವಾಗಿಲ್ಲ, ಚೆನ್ನಾಗಿ ಹಾಕೋರೆ. ಇಲ್ಲ ಗ್ರಿಲ್ ಥರ ಬೀಳ್ಬಾರ್ದು ಯಾರು ಅಂತ. ಸಪೋರ್ಟು ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಕೊಟ್ಟವ್ರೆ. ಓಹೋ ಏನು ಸಕ್ಕತ್ತಾಯಿತು, ಚೆನ್ನಾಗಿತ್ತು ಜಾಗ. ವಾಟರ್ ಫಾಲ್ಸ್, ಜಲಪಾತ. ಇದೇ ನೀರ್ಕೊಂಡು ಅಲ್ಲಿಂದ ಬಂದಿದ್ದು ಹರ್ಕೊಂಡು. ಹಾಂ ನಾವು ಇದು ವಾಟರ್ ಕ್ರಾಸ್ ಮಾಡಿದ್ರಲ್ಲ, ಅಲ್ಲಿಂದನೇ ಈ ನೀರು ಬಂದಿದ್ದು. ಚೆನ್ನಾಗಿ ಕೊಟ್ಟವ ಮೆಟ್ಲೆಲ್ಲ. 30 ರೂಪಾಯಿ ಅಷ್ಟೇ ಎಂಟ್ರಿ ಇದಕ್ಕೆ. ಓಹೋ ಏನೈತೆ. ಏನಾಯ್ತು ಫಾಲ್ಸು. ಸ್ವರ್ಗ ಸ್ವರ್ಗ, ಯಾರೂ ಇಲ್ಲ, ಯಾರು ಇಲ್ಲ. ಆಡ್ಬೇಕು ಅನ್ಸ್ತೈತಲ್ಲೇ, ಆಡ್ಬೇಕು ಅನಿಸ್ತೈತೆ. ಬಾರೋ. ಓಹೋ ಅಪ್ಪ, ನೋಡಿ ಸ್ನೇಹಿತರೆ, ಓ ಚಳಿ. ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ
ಸೊ ನೋಡಿದ್ರೆ ಸ್ನೇಹಿತರೆ ಸುರುಮನೆ ವಾಟರ್ ಫಾಲ್ಸ್. ಸೊ ಟೈಮ್ ಲ್ಯಾಬ್ಸ್ ಆಗಿದ್ದೀನಿ ನೋಡಿರ್ತೀರಾ. ಸೊ ನಮ್ಮ ಸಂದೀಪ್ ಅವ್ರಿಗೆ ಫೋಟೋ ಇಟ್ಟಿದೆ ಅಂದರೆ ಬೈದು ಇಡಿಸಿ ಇದು ಫೋಟೋನ ಅಲ್ಲಿಂದ. ಅವನಂತೂ ಬರಲಿಲ್ಲ, ನಾವೇ ಹೋಗಿ ಬಂದ್ವಿ. ವಾ ಇಲ್ಲೇ ಇರ್ದೋಣ ಅನ್ಸಿತ್ತು, ಇಲ್ಲೇ ಮನೆ ಮಾಡ್ಕೊಂಡು. ಸಾಕಾದ ಐತೆ. ಇದನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡೋದು ಬದಲು ಇಲ್ಲಿ ಬಂದು ಡೈರೆಕ್ಟ್ ಲೈವ್ ಆಗಿ ನೋಡ್ಬೋದು. ಹಿಡಿದ ಫೋಟೋಸ್ ಎಲ್ಲ. ಹಾಂ ಸೊ ನೋಡೋದಲ್ಲ ಸ್ನೇಹಿತರೆ ಸುರುಮನೆ ವಾಟರ್ ಫಾಲ್ಸು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡ್ರಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇವಾಗ ಇನ್ನೊಂದು ಏನು ವಿಷಯ ಅಂದರೆ ಎಲ್ಲ ಮುಗೀತು. ಸೊ ಅಲ್ಲೇ ಟೈಮ್ ಎಷ್ಟಾಯಿತು? ಹಾಂ 10 ಗಂಟೆ. ಸೊ ಇವಾಗ ನಾಷ್ಟ ಮಾಡಿಕೊಂಡು ಸೊ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಹೊರಟಿದ್ದೀವಿ. ಸೊ ಯಾವುದೇ ಥರ ಕಾರ್ಯಕ್ರಮ ಎಲ್ಲೂ ಹೋಯ್ತಿಲ್ಲ, ಸಾಕು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.